ವಿದ್ಯಾರ್ಥಿಗಳೇ ಎಲ್ರಿಗೂ ಕೂಡ ನಮಸ್ಕಾರ. ನಾವಿವತ್ತು ಬಿ ಎ ಪ್ರೋಗ್ರಾಮ್ನಲ್ಲಿ ಸೋಷಾಲಜಿ ಸಬ್ಜೆಕ್ಟ್ನ 6ನೇ ಸೆಮಿಸ್ಟರ್ ಅದರಲ್ಲಿ 8ನೇ ಪೇಪರ್ ಸಾಮಾಜಿಕ ಸಮಸ್ಯೆಗಳು ಸೋಷಿಯಲ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ. ಸೊ ಈ ಒಂದು ಪೇಪರ್ಗೆ ಸಂಬಂಧಪಟ್ಟಂತೆ ಕರಪ್ಷನ್ ಇನ್ ಇಂಡಿಯಾ ಎಂಬ ಅಧ್ಯಯನದಲ್ಲಿ ಲೋಕಾಯುಕ್ತ ವಿಷಯವನ್ನು ಕುರಿತು ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೇವೆ. ಸೊ ನಾನು ನಿಮ್ಮ ಸಮಾಜಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ ಶಿವರಾಮೇಗೌಡ. ಸೊ ಇವತ್ತು ಈ ಒಂದು ಸೆಷನ್ನಲ್ಲಿ ನಾವು ಪರಿಚಯ ಮಾಡಿಕೊಳ್ಳುವಂಥದ್ದು ಲೋಕಾಯುಕ್ತ ಅಂದರೆ ಏನು ಅಂತ. ಸೊ ಜಸ್ಟ್ ಇಟ್ಸ್ ಅನ್ ಇಂಟ್ರೊಡಕ್ಷನ್ ಟು ಲೋಕಾಯುಕ್ತ. ಅದರ ಜೊತೆಗೆ ಲೋಕಾಯುಕ್ತದ ಕಾರ್ಯವೈಖರಿಗಳು, ಅದು ಯಾವ ರೀತಿಯಾಗಿ ಕೆಲಸವನ್ನು ನಿರ್ವಹಿಸುತ್ತೆ, ಅಥವಾ ದ ರೋಲ್ ಆಫ್ ಲೋಕಾಯುಕ್ತವನ್ನು ನಾವು ನೋಡ್ಕೊಳ್ತೇವೆ. ಅದರ ಜೊತೆಗೆ ಅಪಾಯಿಂಟ್ಮೆಂಟ್ಸ್ ಆ್ಯಂಡ್ ಪವರ್ಸ್ ಆಫ್ ಲೋಕಾಯುಕ್ತ. ಸೊ ಲೋಕಾಯುಕ್ತದ ನೇಮಕಾತಿಗಳು ಹೇಗೆ ನಡೀತವೆ ಮತ್ತು ಅದರ ಅಧಿಕಾರಗಳು ಹೇಗಿರುತ್ತೆ ಅನ್ನುವುದನ್ನು ನಾವಿವತ್ತು ಈ ಒಂದು ಸೆಷನ್ನ ಅಡಿಯಲ್ಲಿ ಅಥವಾ ಟಾಪಿಕ್ನ ಅಡಿಯಲ್ಲಿ ಪರಿಚಯ ಮಾಡಿಕೊಳ್ತೇವೆ. ಸೊ ಈ ಒಂದು ಇಡೀ ಸೆಷನ್ನ ಉದ್ದೇಶಗಳು ಲೋಕಾಯುಕ್ತವನ್ನು ಪರಿಚಯ ಮಾಡಿಕೊಳ್ಳುವುದು, ಅದರ ಕಾರ್ಯವ್ಯಾಪ್ತಿಯನ್ನು ತಿಳಿದುಕೊಳ್ಳುವುದು ಮತ್ತು ಅದರ ನೇಮಕಾತಿ ಮತ್ತು ಅಧಿಕಾರಗಳನ್ನು ತಿಳಿದುಕೊಳ್ಳುವಂಥದ್ದು. ದ ಮೇನ್ ಅಬ್ಜೆಕ್ಟಿವ್ಸ್ ಆಫ್ ದಿಸ್ ಸೆಷನ್ ಈಸ್ ಟು ಗೆಟ್ ಇಂಟ್ರೊಡಕ್ಷನ್ about Lokayukta, that too mainly with reference to Karnataka, and to understand the role of Lokayukta as well as to study the appointment procedures as well as powers of Lokayukta and its responsibilities. ಸೊ ಈಗ ನಾವು ವಿದ್ಯಾರ್ಥಿಗಳೇ ಲೋಕಾಯುಕ್ತದ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ವಿದ್ಯಾರ್ಥಿಗಳೇ, ನಾವೀಗ ಲೋಕಾಯುಕ್ತವನ್ನು ಪರಿಚಯ ಮಾಡಿಕೊಳ್ಳೋದಕ್ಕೆ ಮೊದಲು ಲೋಕಾಯುಕ್ತ ಹೇಗೆ ಸ್ಥಾಪನೆ ಆಯಿತು ಅನ್ನೋದನ್ನು ತಿಳಿದುಕೊಳ್ಳೋಣ. ಭಾರತದ ಸಂವಿಧಾನದ 7ನೇ ಅನುಸೂಚಿಯ 2 ಅಥವಾ 3ನೇ ಪಟ್ಟಿಗಳ ಪ್ರಕಾರ ಕರ್ನಾಟಕ ಲೋಕಾಯುಕ್ತ ಅಧಿನಿಯಮವನ್ನು 1984 ಇದು ಕರ್ನಾಟಕ ರಾಜ್ಯ ಒಂದು ಶಾಸಕಾಂಗವನ್ನು ರಚಿಸುವಂತೆ ಮಾಡುತ್ತೆ. ಅದರಲ್ಲೂ ಕೂಡ ಕೇಂದ್ರ ಸರ್ಕಾರದ ಆಡಳಿತಾತ್ಮಕ ಸುಧಾರಣೆ ಆಯೋಗ ಏನು ಮಾಡುತ್ತೆ, ಆಯೋಗ ಶ್ರೀ ಮೊರಾರ್ಜಿ ದೇಸಾಯಿಯವರ ಅಧ್ಯಕ್ಷತೆಯಲ್ಲಿ 1966ರಲ್ಲಿ ನಾಗರಿಕರ ಕುಂದುಕೊರತೆಗಳನ್ನು ನಿವಾರಿಸುವಲ್ಲಿನ ಸಮಸ್ಯೆಗಳನ್ನು ಕುರಿತು ಮಧ್ಯಂತರ ವರದಿಯನ್ನು ನೀಡುತ್ತೆ. ಆಡಳಿತಾತ್ಮಕ ಸುಧಾರಣೆ ಆಯೋಗ ಅನ್ನುವಂಥದ್ದು ಯಾರ ಅಧ್ಯಕ್ಷತೆಯಲ್ಲಿ ನಡೆದದ್ದು? ಶ್ರೀ ಮೊರಾರ್ಜಿ ದೇಸಾಯಿಯವರ ಅಧ್ಯಕ್ಷತೆಯಲ್ಲಿ 1966ರಲ್ಲಿ ನಾಗರಿಕರ ಕುಂದುಕೊರತೆಗಳನ್ನು ನಿವಾರಿಸುವಲ್ಲಿನ ಸಮಸ್ಯೆಗಳನ್ನು ಕುರಿತು ಒಂದು ವರದಿಯನ್ನು ಅದು ಸಲ್ಲಿಸುತ್ತೆ. ಅದರಲ್ಲಿ ARCಯು ನಾಗರಿಕರ ಕುಂದುಕೊರತೆಗಳನ್ನು ನಿವಾರಿಸಲು ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಎಂಬ 2 ವಿಶೇಷ ಪ್ರಾಧಿಕಾರಗಳನ್ನು ಕ್ರಮವಾಗಿ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ರಚಿಸಲು ಒಂದು ಸಲಹೆಯನ್ನು ನೀಡುತ್ತೆ. ಸೊ ಆ ಮಧ್ಯಂತರ ವರದಿಯಲ್ಲಿ ಏನಾಗುತ್ತೆ, ARC ಎನ್ನುವಂಥದ್ದು. ARC ಅಂತಂದರೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್, ಅಂದರೆ ಆಡಳಿತಾತ್ಮಕ ಸುಧಾರಣಾ ಆಯೋಗ. ಅದು ನಾಗರಿಕರ ಕುಂದುಕೊರತೆಗಳನ್ನು ಪರಿಹರಿಸಲು ಕೇಂದ್ರ ಮತ್ತು ರಾಜ್ಯಗಳು ಅನುಕ್ರಮವಾಗಿ ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬೇಕು ಅನ್ನುವಂತಹ ಸಲಹೆಗಳನ್ನು ನೀಡ್ತದೆ. ಸೊ ಸ್ವತಂತ್ರ ಸಂಸ್ಥೆಗಳಾಗಿ ಸೇವೆ ಸಲ್ಲಿಸಲು ಉದ್ದೇಶಿತವಾದ ಹಾಗೂ ನ್ಯಾಯಾಂಗೀಯ ಸಂಸ್ಥೆಗಳಿಗೆ ಪೂರಕವಾದಂತಹ ಸಂಸ್ಥೆಗಳು ಇವು ಅನ್ನುವುದನ್ನು ಆ ಒಂದು ಕಮಿಟಿ ಅಥವಾ ಆಯೋಗ ಸಲಹೆಯನ್ನು ಕೊಡುತ್ತೆ. ಇದರಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅಥವಾ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇತೃತ್ವ ಇರಬೇಕು ಅನ್ನೋದನ್ನು ಕೂಡ ಅದು ಸ್ಪಷ್ಟವಾಗಿ ಹೇಳುತ್ತೆ. ಅದರ ಜೊತೆಗೆ ಆಡಳಿತ ಯಂತ್ರದಲ್ಲಿ ಇರುವಂತಹ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಮತ್ತು ಅಧಿಕಾರಶಾಹಿ ಅಶಿಸ್ತುಗಳಿಗೆ ಸಂಬಂಧಿಸಿದಂತಹ ದೂರುಗಳ ಬಗ್ಗೆ ಕ್ರಮ ವಹಿಸಬೇಕು ಅನ್ನುವುದನ್ನು ಕೂಡ ಅದು ಹೇಳುತ್ತೆ. ಸೊ ಹೀಗಾಗಿ ಈ ಎಲ್ಲ ಕಾರಣಗಳನ್ನು ಇಟ್ಟುಕೊಂಡಂತಹ ಆಡಳಿತಾತ್ಮಕ ಸುಧಾರಣಾ ಆಯೋಗವು ಒಂದಷ್ಟು ಸಲಹೆಗಳನ್ನು ಈ ರೀತಿಯಾಗಿ ಅದು ನಮಗೆ ನೀಡ್ತಾ ಬರ್ತದೆ. ಸೊ ಇದರ ಆಧಾರದ ಮೇಲೆ ಏನಾಗ್ತದೆ, ಪ್ರಥಮವಾಗಿ ಮಹಾರಾಷ್ಟ್ರ ರಾಜ್ಯ ಏನು ಮಾಡುತ್ತೆ, ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತವನ್ನು ಅದು ಸ್ಥಾಪನೆ ಮಾಡುತ್ತೆ. ನಂತರ ಕೆಲವೊಂದು ರಾಷ್ಟ್ರಗಳು ಅದನ್ನು ಸ್ಥಾಪನೆ ಮಾಡ್ಕೊಳ್ತವೆ. ಒಡಿಸ್ಸಾ ನಂತರ ಸ್ಥಾಪನೆ ಮಾಡುತ್ತೆ, ನಂತರ ರಾಜಸ್ಥಾನ, ನಂತರ ಬಿಹಾರ, ನಂತರ ಉತ್ತರ ಪ್ರದೇಶ, ಆಮೇಲೆ ಕರ್ನಾಟಕ ಲೋಕಾಯುಕ್ತವನ್ನು ಸ್ಥಾಪನೆ ಮಾಡ್ತದೆ. ಅಂತೂ ಇಂತೂ ಕೂಡ ಲೋಕಾಯುಕ್ತ ಸಂಸ್ಥೆ ಅಸ್ತಿತ್ವಕ್ಕೆ ಬರ್ತದೆ. ಆದರೆ
ಕೇಂದ್ರದಲ್ಲಿ ಸ್ಥಾಪನೆ ಮಾಡೋದಕ್ಕೆ ಶಿಫಾರಸು ಮಾಡಿದಂತಹ ಲೋಕ್ಪಾಲ್ ಮಸೂದೆ ಇನ್ನೂ ಜಾರಿಯಾಗಿಲ್ಲದೆ ಅದು ಲೋಕ್ಪಾಲ್ ಸಂಸ್ಥೆ ಕನಸಾಗೆ ಉಳಿದಿದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 1966 ನಂತರ ಬಂದಂತಹ ಅಷ್ಟೂ ಸರ್ಕಾರಗಳಿಗೆ ಈ ಲೋಕ್ಪಾಲ್ ಸಂಸ್ಥೆಯನ್ನು ಕೇಂದ್ರದಲ್ಲಿ ಸ್ಥಾಪನೆ ಮಾಡುವಂತಹ ಯಾವುದೇ ಇಚ್ಛಾಶಕ್ತಿ ಇರುವುದಿಲ್ಲ. ಅದೇ ಪಕ್ಷ ಆಡಳಿತ ಪಕ್ಷವಾಗಿದ್ದಾಗ ಸ್ಥಾಪನೆ ಮಾಡೋದಿಲ್ಲ, ಆದರೆ ವಿರೋಧ ಪಕ್ಷವಾಗಿ ಬಂದಾಗ ಆಡಳಿತ ಪಕ್ಷವನ್ನು ಮತ್ತದು ಫೋರ್ಸ್ ಮಾಡುತ್ತೆ, ನೀವು ಅದನ್ನು ಜಾರಿಗೊಳಿಸಿ ಅಂತ. ಸೊ ಇದು ಒಂದು ರೀತಿಯಾಗಿ ಬೆಕ್ಕಿಗೆ ಗಂಟೆ ಕಟ್ಟುವಂತಹ ಆಟ ಅಂತ ನಾವು ಕೂಡ ತಿಳಿದುಕೊಳ್ಬಹುದು. ಈಗ ನಾವು ವಿದ್ಯಾರ್ಥಿಗಳೇ ರೋಲ್ ಆಫ್ ಲೋಕಾಯುಕ್ತದ ಕಾರ್ಯಗಳನ್ನು ನಾವೀಗ ನೋಡೋಣ. ಸೊ ಕರ್ನಾಟಕದ ಲೋಕಾಯುಕ್ತ ಕಾಯ್ದೆ 1984 ಮೂಲಕ ಇದು ಕರ್ನಾಟಕದಲ್ಲಿ ಜಾರಿಗೆ ಬರುತ್ತೆ. ಸೊ ದೇಶದಲ್ಲಿ ಒಂದು ಕಾಲದಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿದ್ದಂತಹ ಸಂಸ್ಥೆ ಇದಾಗಿತ್ತು. ಆದರೆ ದುರದೃಷ್ಟವಶಾತ್ ಕರ್ನಾಟಕದಲ್ಲಿ 2016ರಲ್ಲಿ ಇದ್ದಂತಹ ಒಂದು ಸರ್ಕಾರ ಇದನ್ನು ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಈ ಒಂದು ತನಿಖಾ ಅಧಿಕಾರವನ್ನು ವರ್ಗಾವಣೆ ಮಾಡಿ ಲೋಕಾಯುಕ್ತವನ್ನು ಹಲ್ಲು ಕಿತ್ತ ಹಾವಿನಂತೆ ಮಾಡ್ತದೆ. ಆಗ ಅನೇಕ ರೀತಿಯಾದಂತಹ ಅಬ್ಜೆಕ್ಷನ್ಸು ಕೂಡ ಹೊರಬರ್ತವೆ. ಸೊ ಲೋಕಾಯುಕ್ತ ಆರ್ಡಿನೆನ್ಸ್ ಆ್ಯಕ್ಟನ್ನು 1979ನೇ ಇಸ್ವಿ ಸೊ ಇದರ ಮೂಲಕ ಚಲಾವಣೆ ಮಾಡೋದರ ಮೂಲಕ ಲೋಕಾಯುಕ್ತವನ್ನು ಸ್ಥಾಪನೆ ಮಾಡಲಾಗಿರುತ್ತೆ ಕರ್ನಾಟಕದಲ್ಲಿ. ಲೋಕಾಯುಕ್ತ ಆರ್ಡಿನೆನ್ಸ್ ಆ್ಯಕ್ಟ್ 1979 ಇದನ್ನು ಚಲಾವಣೆ ಮಾಡುವ ಮೂಲಕ ಲೋಕಾಯುಕ್ತವನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಭ್ರಷ್ಟಾಚಾರ ಪ್ರಕರಣಗಳ ತನಿಖೆಗಾಗಿ 1965ರಲ್ಲಿ ರಚಿಸಲಾಗಿದ್ದ ಮೈಸೂರು ರಾಜ್ಯ ವಿಜಿಲೆನ್ಸ್ ಆಯೋಗವನ್ನು ರದ್ದು ಮಾಡಿ ಲೋಕಾಯುಕ್ತವನ್ನು ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದು ಎರಡು ರೀತಿಯಾದಂತಹ ನ್ಯಾಯ ವ್ಯಾಪ್ತಿಗಳನ್ನು ತನ್ನ ಒಳಗಡೆ ಹೊಂದುತ್ತೆ. ಎರಡು ರೀತಿಯಾದಂತಹ ನ್ಯಾಯ ವ್ಯಾಪ್ತಿಗಳು ಲೋಕಾಯುಕ್ತದ ಅಡಿಯಲ್ಲಿ ಬರ್ತಾ ಇತ್ತು. ಒಂದು, ಭ್ರಷ್ಟಾಚಾರವನ್ನು ತನಿಖೆ ಮಾಡುವುದು. ಎರಡು, ಸರ್ಕಾರದ ನಿಷ್ಕ್ರಿಯತೆಯ ಬಗ್ಗೆ ತನಿಖೆ ಮಾಡೋದು. ಅಂದರೆ ಸರ್ಕಾರದ ಅಧಿಕಾರಿಗಳು, ಸರ್ಕಾರದ ವ್ಯವಸ್ಥೆಗಳು ಅಥವಾ ಸರ್ಕಾರದ ಸಂಸ್ಥೆಗಳು ನಿಷ್ಕ್ರಿಯವಾಗಿದ್ದು ಅವು ಸಮರ್ಪಕವಾಗಿ ಕಾರ್ಯನಿರ್ವಹಿಸದೇ ಇದ್ದಾಗ ಅವುಗಳ ವಿರುದ್ಧ ತಾನೇ ಸ್ವಯಂ ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸುವಂತಹ ಒಂದು ಕೆಲಸ ಅಥವಾ ಕಾರ್ಯ ಲೋಕಾಯುಕ್ತದಾಗಿತ್ತು. ಅದರ ಜೊತೆಗೆ ಬೇರೆ ಯಾರಾದರೂ ಸಾರ್ವಜನಿಕರು ಅಥವಾ ಇತರೆ ವ್ಯಕ್ತಿಗಳು ಅಥವಾ ಇತರೆ ಸಂಸ್ಥೆಗಳು ಭ್ರಷ್ಟಾಚಾರ ಜರುಗಿದೆ ಎಂಬಂತಹ ದೂರನ್ನು ಕೊಟ್ಟರೆ ಆ ಭ್ರಷ್ಟಾಚಾರದ ವಿರುದ್ಧ ತನಿಖೆ ನಡೆಸುವಂತಹ ಕಾರ್ಯ ಲೋಕಾಯುಕ್ತದ್ದಾಗಿತ್ತು. ಈಗ ನಾವು ಈ ಲೋಕಾಯುಕ್ತದ ಕೆಲವೊಂದು ನೇಮಕಾತಿಗಳನ್ನು ಮತ್ತು ಅದರ ಅಧಿಕಾರಗಳು ಮತ್ತು ಹೊಣೆಗಾರಿಕೆಗಳನ್ನು ನಾವು ನೋಡೋಣ. ಲೋಕಾಯುಕ್ತರು ಯಾರು ಆಗಿರಬಹುದು ಅಂತಂದರೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರಬೇಕು ಅಥವಾ ದೇಶದ ಯಾವುದೇ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರಬೇಕು. ಅಂದರೆ ಅವರು ಒಂದು ರಾಜ್ಯದಲ್ಲಿ ಲೋಕಾಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸುವಂಥವರು ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರಬೇಕಾಗಿತ್ತು. ಅಥವಾ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರಬಹುದಾಗಿತ್ತು ಅಥವಾ ವಿಶ್ರಾಂತ ನ್ಯಾಯಾಧೀಶರು ಕೂಡ ಆಗಿರಬಹುದು. ಅವರು ಲೋಕಾಯುಕ್ತರಾಗುವಂತಹ ಒಂದು ಅರ್ಹತೆಯನ್ನು ಪಡೆದುಕೊಳ್ತಾ ಇದ್ದರು. ಸೊ ಇದರಲ್ಲಿ ಕರ್ನಾಟಕದ ರಾಜ್ಯಪಾಲರು, ಕರ್ನಾಟಕದ ಮುಖ್ಯಮಂತ್ರಿಯವರು, ಕರ್ನಾಟಕದ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಹಾಗೂ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್, ವಿರೋಧ ಪಕ್ಷದ ನಾಯಕರು ಇವರೆಲ್ಲರೂ ಕೂಡ ಒಂದು ಕಡೆ ಕುಳಿತು ಸಮಾಲೋಚನೆ ಮಾಡಿ ಲೋಕಾಯುಕ್ತರನ್ನು ನೇಮಕ ಮಾಡ್ತಾಯಿದ್ರು. ಇದರ ಜೊತೆಗೆ ಮುಖ್ಯಮಂತ್ರಿ ಹಾಗೂ ಇತರ ಎಲ್ಲ ಸಚಿವರು ಹಾಗೂ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದ ಪ್ರಕರಣಗಳ ಬಗ್ಗೆ ತನಿಖೆ ನಡೆಸುವಂತಹ ಅಧಿಕಾರ ಲೋಕಾಯುಕ್ತರಿಗೆ ಇತ್ತು. ಇವರು ಯಾರನ್ನು ಬೇಕಾದರೂ ಕೂಡ, ಯಾರ ವಿರುದ್ಧ ಬೇಕಾದರೂ ಕೂಡ ಅವರು ತನಿಖೆಯನ್ನು ಮಾಡಬಹುದಾಗಿತ್ತು. ಸೊ ಅಂತಹ ಒಂದಷ್ಟು ಸ್ವಾತಂತ್ರ್ಯವನ್ನು ಲೋಕಾಯುಕ್ತರಿಗೆ ನೀಡಲಾಗಿತ್ತು. ಆದರೆ 2016ರಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳ ACB ರಚನೆಯಾದ ನಂತರ ಈ ಅಧಿಕಾರಗಳನ್ನು ಲೋಕಾಯುಕ್ತದಿಂದ ಕಿತ್ತುಕೊಳ್ಳಲಾಯಿತು. ಸೊ ACB ಅನ್ನುವುದು ಆಂಟಿ ಕರಪ್ಷನ್ ಬ್ಯೂರೋ ಅಂತ ರಚನೆ ಮಾಡಲಾಗ್ತದೆ. ಅದು ಕೇವಲ ಸರ್ಕಾರದ ಅಧೀನದಲ್ಲಿರುವಂತಹ ಪೊಲೀಸರ ತಂಡ ಮಾತ್ರ. ಅನೇಕ ವಿರೋಧಗಳು ಕೂಡ ಕೇಳಿ ಬಂದವು. ಪೊಲೀಸರು ಎಷ್ಟರ ಮಟ್ಟಿಗೆ ಮುಖ್ಯಮಂತ್ರಿಯನ್ನು
ಅಥವಾ ಸಚಿವರನ್ನು ಅವರು ತನಿಖೆಗೆ ಒಳಪಡಿಸ್ತಾರೆ ಅನ್ನುವಂತಹ ಸಂಶಯ ನಮಗಿವತ್ತಿಗೂ ಕೂಡ ಹಾಗೇ ಉಳಿದಿದೆ. ಸೊ ವಿದ್ಯಾರ್ಥಿಗಳೇ, ಇದರ ಜೊತೆಗೆ ಒಂದಷ್ಟು ಮಾಹಿತಿಗಳನ್ನು ನಾವು ತಿಳ್ಕೊಳ್ಳೋಣ. ಲೋಕಾಯುಕ್ತ ಸಂಸ್ಥೆ ಕಾನೂನುಬದ್ಧ ಪ್ರಾಧಿಕಾರ, ಅದು ಸ್ವತಂತ್ರವಾಗಿ ಹಾಗೂ ನಿಷ್ಪಕ್ಷಪಾತವಾಗಿ ನಿರ್ದಿಷ್ಟ ಸಮಯದವರೆಗೆ ಕಾರ್ಯವನ್ನು ನಿರ್ವಹಿಸಬಹುದು. ಸೊ ಈ ಹಿಂದೆ ಸಾಮಾನ್ಯವಾಗಿ ರಾಜ್ಯದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಥವಾ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸುವ ವ್ಯಕ್ತಿಯನ್ನು ಲೋಕಾಯುಕ್ತದ ಮುಖ್ಯಸ್ಥರನ್ನಾಗಿ ನೇಮಿಸಲಾಗ್ತಾ ಇತ್ತು. ಸೊ ಇದರ ಅಧಿಕಾರ ಮತ್ತು ವ್ಯಾಪ್ತಿಯು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದೆ. ಸಾಮಾನ್ಯವಾಗಿ ಭ್ರಷ್ಟಾಚಾರದ ದೂರುಗಳು, ಅಧಿಕಾರದ ದುರುಪಯೋಗ, ಸಾರ್ವಜನಿಕ ಸೇವೆಯಲ್ಲಿರುವವರ ನಡೆ ತಪ್ಪುಗಳು, ಇವೆಲ್ಲವುದರ ಬಗ್ಗೆ ಇದು ವಿಚಾರಣೆ ನಡೆಸಬಹುದಾಗಿತ್ತು. ಗೊತ್ತಿರೋ ವಿಚಾರ. ಮುಖ್ಯಮಂತ್ರಿ ಸೇರಿದಂತೆ ಹಲವಾರು ಸಚಿವರು, ಶಾಸಕರು, ಸರ್ಕಾರಿ ಅಧಿಕಾರಿಗಳು, ನೌಕರರು, ನ್ಯಾಯಾಂಗ ವ್ಯವಸ್ಥೆಯ ಸಿಬ್ಬಂದಿ, ಪೊಲೀಸ್ ಅಧಿಕಾರಿಗಳು ಇವರೆಲ್ಲರೂ ಕೂಡ ಇದರ ಒಂದು ತನಿಖೆಯ ವ್ಯಾಪ್ತಿಯಲ್ಲಿ ಬರ್ತಾರೆ. ಆದಾಗ್ಯೂ ಕೂಡ ಇದರ ಅಧಿಕಾರ ವ್ಯಾಪ್ತಿಯ ಬಗ್ಗೆ ಹಲವಾರು ಜಿಜ್ಞಾಸೆಗಳು ಹಾಗೇ ಉಳಿದಿದೆ. ಸೊ ಇವೆಲ್ಲಕ್ಕಿಂತ ಮುಖ್ಯವಾಗಿ ನಾವು ನೋಡೋದಾದಲ್ಲಿ ಇದು ಜನರ ಸಮಸ್ಯೆಯನ್ನು ಪರಿಹರಿಸಲು ಸೊ ಲೋಕಾಯುಕ್ತ ಹೆಚ್ಚಿನ ರೀತಿಯಲ್ಲಿ ಸಹಕಾರಿ ಆಗ್ತಾ ಇತ್ತು. ಸೊ ಇದೆಲ್ಲದರ ಜೊತೆಗೆ ಇವತ್ತು ನಾವು ಲೋಕಾಯುಕ್ತದ ಅಧಿಕಾರವನ್ನು ಕಿತ್ತುಕೊಂಡು ACBಯನ್ನು ರಚನೆ ಮಾಡಿದ್ದೇವೆ. ಆದರೆ ACB ಕೆಲವೊಂದು ಭ್ರಷ್ಟರ ಮೇಲೆ ದಾಳಿಗಳನ್ನು ಮಾಡುವ ಮೂಲಕ ತನ್ನ ಕರ್ತವ್ಯವನ್ನು ಕೂಡ ಮುಂದುವರೆಸಿದೆ. ವಿದ್ಯಾರ್ಥಿಗಳೇ, ನಾವು ಮುಂದಿನ ಸೆಷನ್ನಲ್ಲಿ ACBಯ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಹೆಚ್ಚಿನ ವಿವರಗಳನ್ನು ಈ ಪುಸ್ತಕಗಳ ಮೂಲಕ ಪಡೆಯಬಹುದು. ವಂದನೆಗಳು.